ಚಿತ್ರದುರ್ಗದಲ್ಲಿ 5 ಅಸ್ಥಿಪಂಜರ ಪತ್ತೆ ಕೇಸ್ನ ತನಿಖೆ ಚುರುಕುಗೊಂಡಿದೆ. ಅಸ್ಥಿಪಂಜರದ ಜೊತೆ ನಾಯಿಯ ಮೃತದೇಹವೂ ಕೂಡ ಪತ್ತೆಯಾಗಿದೆ. ಕುಟುಂಬಸ್ಥರ ಜೊತೆ ಶ್ವಾನವೂ ಸತ್ತಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನಾಯಿಗೂ ಕೂಡ ವಿಷ ಹಾಕಿದ್ರ ಅನ್ನೋ ಬಗ್ಗೆ ಸದ್ಯ ಅನುಮಾನ ಮೂಡಿದ್ದು, ಮನೆಯಲ್ಲಿ ನಾಯಿಯೊಂದನ್ನ ಜಗನ್ನಾಥ ರೆಡ್ಡಿ ಸಾಕಿದ್ರು. ನಾಯಿ ಇದೆ ಅನ್ನುವಂತಹ ಬೋರ್ಡ್ ಅನ್ನ ಕೂಡ ಮನೆಯ ಮುಂದೆ ನೇತು ಹಾಕಿದ್ರು. ಇದೀಗ ನಾಯಿಯ ಮೃತದೇಹವೂ ಮನೆಯಲ್ಲಿ ಪತ್ತೆಯಾಗಿದೆ. ಸದ್ಯ ಪರೀಕ್ಷೆಗೆ ಪಶು ಆಸ್ಪತ್ರೆಗೆ ನಾಯಿಯ ಮೃತದೇಹವನ್ನ ಕಳೇಬರವನ್ನ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಚಿತ್ರದುರ್ಗದಲ್ಲಿ ಮನೆಯೊಂದರಲ್ಲೇ 5 ಅಸ್ಥಿಪಂಜರ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಮಹತ್ವದ ಮಾಹಿತಿ ಲಭ್ಯವಾಗ್ತಾ ಇರೋದು. ಅಸ್ಥಿಪಂಜರದ ಜೊತೆ ನಾಯಿಯ ಮೃತದೇಹ ಕೂಡ ಪತ್ತೆಯಾಗಿದೆ. ಕುಟುಂಬಸ್ಥರ ಜೊತೆಗೇನೆ ಈ ಶ್ವಾನವೂ ಕೂಡ ಸತ್ತಿರುವಂತಹ ಬಗ್ಗೆ ಅನುಮಾನ ಮೂಡ್ತಾ ಇರೋದು. ಹೀಗಾಗಿ ತಾವು ವಿಷ ಸೇವಿಸುವ ಸಂದರ್ಭದಲ್ಲಿ ನಾಯಿಗೂ ಕೂಡ ವಿಷ ಹಾಕಿದ್ರ ಅನ್ನುವಂತಹ ಶಂಕೆ ಮೂಡಿದ್ದು, ಆ ಬಗ್ಗೆ ಪೊಲೀಸರು ಸದ್ಯ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಆ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಮನೆಯಲ್ಲಿ ನಾಯಿಯೊಂದನ್ನ ಸಾಕಿದ್ರು ಜಗನ್ನಾಥ ರೆಡ್ಡಿ. ಈ ಮನೆಯ ಮಾಲೀಕ. ನಾಯಿ ಇದೆ ಅನ್ನುವಂತಹ ಬೋರ್ಡ್ ಅನ್ನ ಕೂಡ ಮನೆಯ ಮುಂದೆ ನೇತು ಹಾಕಿದ್ರು. ಇದೀಗ ನಾಯಿಯ ಮೃತದೇಹ ಕೂಡ ಮನೆಯಲ್ಲಿ ಪತ್ತೆಯಾಗಿದ್ದು, ಅದರ ಅಸ್ಥಿಪಂಜರ, ಅದರ ಕಳೇಬರವನ್ನ ಸದ್ಯ ಪಶು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾ ಹೋಗ್ತಾರೆ. ರಾಘವೇಂದ್ರ, ಕೆದಕಿದಷ್ಟು ಮಾಹಿತಿಗಳು ಬಯಲಾಗ್ತಾನೆ ಇವೆ. ಈ ಚಿತ್ರದುರ್ಗದ ಈ ಒಂದು ಮನೆಯಿಂದ ಸದ್ಯ ಶ್ವಾನದ ಮೃತದೇಹವೂ ಪತ್ತೆಯಾಗಿದೆ ಅನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇರೋದು. ಸದ್ಯದ ಲೇಟೆಸ್ಟ್ ಅಪ್ಡೇಟ್ಸ್ ತನಿಖೆಗೆ ಸಂಬಂಧಪಟ್ಟ ಹಾಗೆ ಏನೇನು ಲಭ್ಯವಾಗ್ತಾ ಇದೆ ತಮಗೆ? ವಿದೇಶ್ ಏನು ಈಗಾಗಲೇ ಚಿತ್ರದುರ್ಗದಲ್ಲಿ ಪಾಳು ಬಿದ್ದಿರ್ತಕ್ಕಂಥ ಮನೆಯಲ್ಲಿ 5 ಶವಗಳು ಅಂದ್ರೆ 5 ಅಸ್ಥಿಪಂಜರಗಳು ಪತ್ತೆಯಾಗಿರ್ತಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಾಕಷ್ಟು ತನಿಖೆಯನ್ನ ನಡೆಸ್ತಾ ಇದ್ರು. ಅದೇ ರೀತಿ FSL ಟೀಮ್ ಕೂಡ ಬಂದಿತ್ತು. ಅದೇ ರೀತಿ ಪೊಲೀಸರು ಕೂಡ ಸಾಕಷ್ಟು ಬ್ಯಾರಿಕೇಡ್ಗಳನ್ನ ಹಾಕಿ ವ್ಯವಸ್ಥಿತವಾಗಿ ಒಂದು ಇದನ್ನ ಮಾಡತಕ್ಕಂತ ಒಂದು ಕಾರ್ಯಕ್ಕೆ ಮುಂದಾಗಿದ್ರು. ಈ ಒಂದು ಸಂದರ್ಭದಲ್ಲಿ ಮನೆಯಲ್ಲಿ ಪರಿಶೀಲನೆ ಮಾಡತಕ್ಕಂತ ಸಂದರ್ಭದಲ್ಲಿ 5 ಅಸ್ಥಿಪಂಜರಗಳ ಜೊತೆಗೆ ಮತ್ತೊಂದು ಮೃತದೇಹ ಅಂದ್ರೆ ನಾಯಿಯ ಒಂದು ಮೃತದೇಹ ಅಂದ್ರೆ ಕಳೇಬರ ಕೂಡ ಪತ್ತೆ ಆಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆಯಲ್ಲಿ ಸಾಕಷ್ಟು ಮತ್ತು ಚರ್ಚೆಗೆ ಕಾರಣವಾಯಿತು. ಏನಂತಂದ್ರೆ ತಾವು ಮಾತ್ರ ವಿಷ ಸೇವಿಸಿ ಸಾವನ್ನಪ್ಪಿದ್ರ ಅಥವಾ ತಮ್ಮ ಮನೆಯ ಸಾಕು ನಾಯಿಗೂ ಕೂಡ ನೀವು ವಿಷವನ್ನ ಉಣಿಸಿದ್ರ ಅಂತಕ್ಕಂಥ ಸಾಕಷ್ಟು ಚರ್ಚೆಗಳು ಕೂಡ ಈಗ ಪ್ರಾರಂಭವಾಗಿರ್ತಕ್ಕಂಥದ್ದು. ಸದ್ಯ FSL ಟೀಮ್ ಏನ್ ಬಂದಿತ್ತು, FSL ಟೀಮ್ ಮನೆಯನ್ನ ಶೋಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನು ಮೊದಲಿಗೆ 3 ಅಸ್ಥಿಪಂಜರಗಳ ಪತ್ತೆಯಾಗಿದ್ವು. ತದನಂತರದಲ್ಲಿ ಪಕ್ಕದ ಕೋಣೆಯಲ್ಲೇ 2 ಮೃತದೇಹ ಅಂದ್ರೆ ಒಂದು ಕಳೇಬರಗಳು ಪತ್ತೆಯಾಗಿದ್ವು. ಅದನ್ನ ಜಾಡಿ ಹಿಡಿದು ಹೊರತಕ್ಕಂತ FSL ಟೀಮ್ಗೆ ಅಲ್ಲಿ ನಾಯಿಯ ಒಂದು ಅಸ್ಥಿಪಂಜರವು ಕೂಡ ಸಿಕ್ಕಿರ್ತಕ್ಕಂಥದ್ದು. ಮತ್ತಷ್ಟು ಈಗ ತೀವ್ರತರವಾಗಿರ್ತಕ್ಕಂತಹ ಒಂದು ತನಿಖೆ ನಡೀತಾ ಇದೆ. ಯಾಕಂತಂದ್ರೆ ಈಗಾಗಲೇ ಅದನ್ನು ಕೂಡ ಆ ಒಂದು ಇದನ್ನು ಕೂಡ FSL ಒಂದು ಟೀಮ್ ವಶಕ್ಕೆ ತಗೊಂಡಿರ್ತಕ್ಕಂಥದ್ದು ಮತ್ತು ಅದನ್ನ ಪರಿಶೀಲನೆಗೋಸ್ಕರ ತೆಗೆದುಕೊಂಡು ಹೋಗಿರ್ತಾರೆ ಆಸ್ಪತ್ರೆಗೆ, ಪಶು ಆಸ್ಪತ್ರೆಗೆ. ಖಂಡಿತವಾಗಿಯೂ ಅದು ಇವಾಗ ಯಾವ ಕಾರಣಕ್ಕಾಗಿ ಅದು ಕೂಡ ಸತ್ತಿದೆ ಅಂತಕ್ಕಂಥದ್ದನ್ನ ಪರಿಶೀಲನೆ ನಡೆಸ್ತಕ್ಕಂಥ ಕಾರ್ಯಕ್ಕೂ ಕೂಡ ಸದ್ಯ FSL ಟೀಮ್ ಮುಂದಾಗಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.